ನಿನ್ ವಾಕ್ಯ ನನಗೆ ದೀಪವು, ನನ್ನ ಮಾರ್ಗಕ್ಕೆ ಬೆಳಕು. ನಿನ್ ವಾಕ್ಯ ನನಗೆ ದೀಪವು, ನನ್ನ ಮಾರ್ಗಕ್ಕೆ ಬೆಳಕು. ಆತ್ಮೀಯ ಮಿತ್ರರೇ, ಯೇಸು ಕ್ರಿಸ್ತನ ಸುಮಧುರವಾದ ನಾಮದಲ್ಲಿ ನಿಮ್ಮೆಲ್ಲರಿಗೂ ಹೃದಯಪೂರ್ವಕವಾದ ವಂದನೆಗಳು. 1ನೇ ಪೂರ್ವಕಾಲ ವೃತ್ತಾಂತ ಪುಸ್ತಕದ ಅಧ್ಯಯನದಲ್ಲಿ ಮುಂದೆ ಸಾಗುತ್ತಾ ಇದ್ದೇವೆ. ಮೋಶೆಯು 2 ಬಾರಿ ಕಾನೇಶುಮಾರಿ ಮಾಡಿಸಿದ್ದನು. ಆಗ ದೇವರು ತಪ್ಪು ಹೊರಿಸಲಿಲ್ಲ. ಆದರೆ ಈ ಅಧ್ಯಯನದಲ್ಲಿ ದಾವೀದನು ಮಾಡಿಸಿದ ಕಾನೇಶುಮಾರಿ ದೇವರಲ್ಲಿ ತಪ್ಪಾಯಿತು. ಯಾಕೆ ಎಂಬುದನ್ನು ತಿಳಿದುಕೊಳ್ಳಲು ಬನ್ನಿರಿ, ಆತ್ಮನ ಸಹಾಯದಿಂದ ಇಂದಿನ ಅಧ್ಯಯನವನ್ನು ಪ್ರಾರಂಭಿಸೋಣ. ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಲೋಕವು ನಿಮ್ಮ ಮೇಲೆ ದ್ವೇಷ ಮಾಡುವುದಾದರೆ ಅದು ಮೊದಲು ನನ್ನ ಮೇಲೆ ದ್ವೇಷ ಮಾಡಿತೆಂದು ತಿಳಿದುಕೊಳ್ಳಿರಿ ಎಂಬುದಾಗಿ ಹೇಳಿದಂಥ ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಅತೀ ಪರಿಶುದ್ಧವುಳ್ಳ ನಾಮದಲ್ಲಿ ನಿಮ್ಮೆಲ್ಲರಿಗೂ ನನ್ನ ಹೃದಯಪೂರ್ವಕವಾದ ವಂದನೆಗಳು. ಕರ್ತನಲ್ಲಿ ಪ್ರಿಯರೇ, ದೇವರ ಕೃಪೆಯಿಂದ 1ನೇ ಪೂರ್ವಕಾಲ ವೃತ್ತಾಂತದ ಪುಸ್ತಕದ ಅಧ್ಯಯನದಲ್ಲಿ ನಾವು ಮುಂದೆ ಸಾಗುತ್ತಾ ಇದ್ದೇವೆ. ಇಲ್ಲಿಯವರೆಗೆ ದೇವರ ನಡೆಸುವಿಕೆಗಾಗಿ ದೇವರಿಗೆ ಸ್ತೋತ್ರ ಸಲ್ಲಿಸುತ್ತಾ ಮುಂದುವರೆದ ನಮ್ಮ ಅಧ್ಯಯನದಲ್ಲಿ 1ನೇ ಪೂರ್ವಕಾಲ ವೃತ್ತಾಂತ 19ನೇ ಅಧ್ಯಾಯ 4ನೇ ವಚನವನ್ನು ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ: ಆದದರಿಂದ ಹಾನೂನನು ದಾವೀದನ ಸೇವಕರನ್ನು ಹಿಡಿಸಿ ಗಡ್ಡದ ಅರ್ಧ ಭಾಗವನ್ನು ಬೋಳಿಸಿ ಅವರ ಸೊಂಟದ ಕೆಳಭಾಗದ ನಿಲುವಂಗಿಗಳನ್ನು ಕತ್ತರಿಸಿ ಕಳುಹಿಸಿಬಿಟ್ಟನು ಎಂಬುದಾಗಿ. ಪ್ರಿಯರೇ, ಅವರು ದೂತರ ಗಡ್ಡದ ಅರ್ಧ ಭಾಗವನ್ನು ಬೋಳಿಸಿದರು. ಯೆಹೂದ್ಯರಿಗೆ ಇದು ಅತೀ ಅವಮಾನಕರವಾದ ಸಂಗತಿಯಾಗಿತ್ತು. ಅವರು ಗಡ್ಡವನ್ನು ಕತ್ತರಿಸುತ್ತಿರಲಿಲ್ಲ. ಅಷ್ಟೇ ಅಲ್ಲದೆ ಅವರು ದೂತರ ನಿಲುವಂಗಿಗಳನ್ನು ಕತ್ತರಿಸಿದರು. ಆ ದೂತರ ಅವಸ್ಥೆ ಏನಾಗಿರಬಹುದೆಂದು ಯೋಚಿಸಿರಿ. ಆ ದಿನಗಳಲ್ಲಿ ಜನರು ಬಟ್ಟೆ ಇಲ್ಲದೆ ಇರುತ್ತಿರಲಿಲ್ಲ. ಆದ್ದರಿಂದ ಅವರಿಗೆ ಅತಿಯಾದ ಅವಮಾನವಾಯಿತು. ಈ ಅವಮಾನವು ಅಲಕ್ಷಿಸತಕ್ಕದ್ದಲ್ಲ. ದಾವೀದನಿಗೆ ಬಹಳವಾಗಿ ಸಿಟ್ಟು ಬಂತು. 1ನೇ ಪೂರ್ವಕಾಲ ವೃತ್ತಾಂತ 19ನೇ ಅಧ್ಯಾಯ 5ನೇ ವಚನ ಹೀಗೆ ಹೇಳುತ್ತದೆ: ಅವರು ಹೋಗಿ ಈ ವರ್ತಮಾನವನ್ನು ದಾವೀದನಿಗೆ ಹೇಳಿ ಕಳುಹಿಸಿದಾಗ ಅವನು ಬಹಳ ಅಪಮಾನ ಹೊಂದಿದ ಅವರಿಗೆ ಆಳುಗಳ ಮುಖಾಂತರವಾಗಿ, ನಿಮ್ಮ ಗಡ್ಡ ಬೆಳೆಯುವವರೆಗೆ ನೀವು ಎರಿಕೋವಿನಲ್ಲಿದ್ದು ಆನಂತರ ಬನ್ನಿರಿ ಎಂದು ಹೇಳಿಸಿದನು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಈ ದೂತರಿಗೆ ಯೆರೂಸಲೇಮಿಗೆ ಬರಲು ನಾಚಿಕೆಯಾದ್ದರಿಂದ ದಾವೀದನು ಎರಿಕೋಗೆ ಹೋಗಿ ಅವರನ್ನು ಸಂಧಿಸಿದನು. ಅವರ ಗಡ್ಡಗಳು ಪುನಃ ಬೆಳೆಯುವವರೆಗೆ ಅವರು ಅಲ್ಲೇ ಇರಬೇಕೆಂದು ದಾವೀದನು ಹೇಳಿದನು. ಅವರಿಗೆ ಹೊಸ ಅಂಗಿಗಳು ಕೊಡಲ್ಪಟ್ಟವು. ದಾವೀದನು ತನ್ನ ದೂತರಿಗೆ ಹೇಳಿದ ಮಾತುಗಳು ಅಮ್ಮೋನ್ಯರಿಗೆ ಮುಟ್ಟಿತು. ಮುಂದಕ್ಕೆ ನೋಡೋಣ. 1ನೇ ಪೂರ್ವಕಾಲ ವೃತ್ತಾಂತ 19ನೇ ಅಧ್ಯಾಯ 6ನೇ ವಚನವನ್ನು. ಅಲ್ಲಿ ಹೀಗೆ ಬರೆದದೆ: ತಾವು ದಾವೀದನಿಗೆ ಅಸಹ್ಯರಾದವೆಂದು ಹಾನೂನನು ಅಮ್ಮೋನ್ಯರು ತಿಳಿದು 2 ನದಿಗಳ ಮಧ್ಯದಲ್ಲಿರುವ ಆರಾಮ್ ಸೀಮೆಯಿಂದಲೂ ಆರಾಮ್ ಮಾಕದಿಂದಲೂ
ಚೋಬಾ ರಾಜ್ಯದಿಂದಲೂ ರಥಗಳನ್ನು ರಾಹುತರನ್ನು ತರಿಸುವುದಕ್ಕೋಸ್ಕರ 1000 ತಲಾಂತು ಬೆಳ್ಳಿಯನ್ನು ಕಳುಹಿಸಿದರು ಎಂಬುದಾಗಿ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ದಾವೀದನು ಯುದ್ಧಕ್ಕೆ ಸಿದ್ಧವಾಗಬೇಕಾಗಿತ್ತು. ಬದಲಾಗಿ ಅಮ್ಮೋನ್ಯರ ಹೊಸ ರಾಜನು ಯುದ್ಧಕ್ಕೆ ತಯಾರಾದನು. ತಾನು ದಾವೀದನನ್ನು ಸೋಲಿಸಬಲ್ಲೆನೆಂಬುದನ್ನು ಅವನು ತೋರಿಸಬೇಕೆಂದಿದ್ದನು. ದಾವೀದನ ದೂತರನ್ನು ಅವಮಾನಿಸಿದಾಗಲೂ ಅವನಲ್ಲಿ ಇದೇ ಉದ್ದೇಶ ಇದ್ದಿರಬಹುದು. ಆದ್ದರಿಂದ ಆರಾಮ್ಯರ ಕಡೆಯಿಂದ ಸೈನಿಕರನ್ನು ಕೂಡಿಸಿಕೊಳ್ಳತೊಡಗಿದನು. ದಾವೀದನು ಇದನ್ನು ಕೇಳಿದಾಗ ಅವನು ಕಾರ್ಯಪ್ರವೃತ್ತನಾದನು. 1 ಪೂರ್ವಕಾಲ ವೃತ್ತಾಂತ 19ನೇ ಅಧ್ಯಾಯ 8ನೇ ವಚನದಿಂದ 10ನೇ ವಚನದವರೆಗೆ ಗಮನಿಸಿರಿ. ಅಲ್ಲಿ ಹೀಗೆ ಬರೆದದೆ, ಈ ಸುದ್ದಿಯು ದಾವೀದನಿಗೆ ಮುಟ್ಟಿದಾಗ ಅವನು ಯೋವಾಬನನ್ನು ಎಲ್ಲ ಶೂರ ಸೈನಿಕರನ್ನು ಕಳುಹಿಸಿದನು. ಕೂಡಲೇ ಅಮ್ಮೋನಿಯರು ಹೊರಗೆ ಬಂದು ಊರ ಬಾಗಿಲಿನ ಬಳಿಯಲ್ಲಿ ವ್ಯೂಹ ಕಟ್ಟಿದರು. ಅವರ ಸಹಾಯಕ್ಕಾಗಿ ಬಂದ ಅರಸರು ಪ್ರತ್ಯೇಕವಾಗಿ ಮೈದಾನದಲ್ಲಿ ನಿಂತರು. ಯೋವಾಬನು ತನ್ನ ಮುಂದೆಯೂ ಹಿಂದೆಯೂ ಯುದ್ಧ ಪ್ರಾರಂಭವಾದುದನ್ನು ಕಂಡು ಇಸ್ರಾಯೇಲ್ಯರಲ್ಲಿ ಶ್ರೇಷ್ಠರಾದ ಎಲ್ಲ ಸೈನಿಕರನ್ನು ಆರಿಸಿಕೊಂಡು ಅವರನ್ನು ಆರಾಮ್ಯರಿಗೆ ವಿರೋಧವಾಗಿ ನಿಲ್ಲಿಸಿದನು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಆರಾಮ್ಯರಲ್ಲಿ ಒಳ್ಳೆಯ ನುರಿತ ಸೈನಿಕರಿದ್ದರು. ಆದ್ದರಿಂದ ಅವರಿಗೆ ವಿರೋಧವಾಗಿ ಯುದ್ಧ ಮಾಡಲು ಯೋವಾಬನು ತನ್ನಲ್ಲಿದ್ದ ಅತೀ ಉತ್ತಮರಾದ ಸೈನಿಕರನ್ನು ಆರಿಸಿಕೊಂಡನು. ಆರಾಮ್ಯರು ಉತ್ತರದ ಕಡೆಯಿಂದ ಬಂದರು, ಅಮ್ಮೋನ್ಯರು ದಕ್ಷಿಣದ ಕಡೆಯಿಂದ ಬಂದರು. 1 ಪೂರ್ವಕಾಲ ವೃತ್ತಾಂತ 19ನೇ ಅಧ್ಯಾಯ 11 ಮತ್ತು 12ನೇ ವಚನವನ್ನು ಗಮನಿಸಿರಿ. ಅಲ್ಲಿ ಹೀಗೆ ಬರೆದದೆ, ಉಳಿದ ಜನರನ್ನು ತನ್ನ ತಮ್ಮನಾದ ಅಬ್ಷೈಯ ವಶಕ್ಕೆ ಕೊಟ್ಟು, ಆರಾಮ್ಯರು ನನ್ನನ್ನು ಸೋಲಿಸುವಂತೆ ಕಂಡರೆ ನೀನು ನನ್ನ ಸಹಾಯಕ್ಕೆ ಬಾ, ಅಮ್ಮೋನ್ಯರು ನಿನ್ನನ್ನು ಸೋಲಿಸುವಂತೆ ಕಂಡರೆ ನಾನು ನಿನ್ನ ಸಹಾಯಕ್ಕೆ ಬರುವೆನು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಅವನ ಯುದ್ಧ ತಂತ್ರ ಬಹು ಉತ್ತಮವಾಗಿದ್ದಿತು. ಅವನು ತನ್ನ ತಮ್ಮನಿಗೆ, ನೀನು ಸೋಲುವಂತಾದಾಗ ನಾನು ನಿನ್ನ ಸಹಾಯಕ್ಕೆ ಬರುತ್ತೇನೆ, ಆದರೆ ನಾನು ಸೋಲುವಂತಾದರೆ ನೀನು ನನ್ನ ಸಹಾಯಕ್ಕೆ ಬಾ ಎಂದು ಹೇಳಿದನು. ಘೋರ ಯುದ್ಧವಾಗತಕ್ಕ ಸ್ಥಳಗಳಲ್ಲಿ ಅವರು ತಮ್ಮ ಸೈನ್ಯಗಳನ್ನು ಕೇಂದ್ರೀಕರಿಸುತ್ತಿದ್ದರು. ಇದು ಒಳ್ಳೆ ರಣತಂತ್ರವಾಗಿತ್ತು. ಮುಂದಕ್ಕೆ ನೋಡೋಣ. 1 ಪೂರ್ವಕಾಲ ವೃತ್ತಾಂತ 19ನೇ ಅಧ್ಯಾಯ 13 ಮತ್ತು 14ನೇ ವಚನಗಳನ್ನು. ಅಲ್ಲಿ ಹೀಗೆ ಬರೆದದೆ, ಧೈರ್ಯದಿಂದಿರು, ನಮ್ಮ ಜನರಿಗೋಸ್ಕರವೂ ನಮ್ಮ ದೇವರ ಪಟ್ಟಣಗಳಿಗೋಸ್ಕರವೂ ನಮ್ಮ ಪೌರುಷವನ್ನು ತೋರಿಸೋಣ. ಯೆಹೋವನು ತನಗೆ ಸರಿ ಕಾಣುವಂಥದ್ದನ್ನು ಮಾಡಲಿ ಎಂದು ಹೇಳಿ ಅವನನ್ನು ಅಮ್ಮೋನ್ಯರಿಗೆ ವಿರೋಧವಾಗಿ ಕಳುಹಿಸಿದನು. ಯೋವಾಬನು ಅವನ ಜನರು ಆರಾಮ್ಯರಿಗೆ ವಿರೋಧವಾಗಿ ಯುದ್ಧ ಪ್ರಾರಂಭಿಸಿದಾಗ ಆರಾಮ್ಯರು ಓಡಿಹೋದರು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಯೋವಾಬನು ನಿಜವಾಗಿಯೂ ಶೂರ ಸೈನಿಕನಾಗಿದ್ದನು. ಅವನು ದಾವೀದನ ಕೈ ಕೆಳಗೆ ತರಬೇತಾದವನು. ಯುದ್ಧ ವಿಚಾರಗಳಲ್ಲಿ ದಾವೀದನು ಬಹು ಪರಿಣಿತನಾಗಿದ್ದನು. 1 ಪೂರ್ವಕಾಲ ವೃತ್ತಾಂತ 19ನೇ ಅಧ್ಯಾಯ 15ನೇ ವಚನ ಹೀಗೆ ಹೇಳುತ್ತದೆ, ಇವರು ಓಡಿ ಹೋಗುವುದನ್ನು ಅಮ್ಮೋನಿಯರು ಕಂಡು ಅವರು ಅವನ ತಮ್ಮನಾದ ಅಬ್ಷೈಯ ಎದುರಿಂದ ಓಡಿ ಹೋಗಿ ಪಟ್ಟಣವನ್ನು ಹೊಕ್ಕರು. ಯೋವಾಬನು ಯೆರೂಸಲೇಮಿಗೆ ಹೋದನು. ಪ್ರಿಯರೇ, ಅವನು ಯೆರೂಸಲೇಮಿಗೆ ವರದಿ ಒಪ್ಪಿಸುವುದಕ್ಕಾಗಿ ಬಂದನು. 1 ಪೂರ್ವಕಾಲ ವೃತ್ತಾಂತ 19ನೇ ಅಧ್ಯಾಯ 16ನೇ ವಚನವನ್ನು ಗಮನಿಸಿರಿ. ಅಲ್ಲಿ ಹೀಗೆ ಬರೆದದೆ, ಆರಾಮ್ಯರಿಗೆ ತಾವು ಇಸ್ರಾಯೇಲ್ಯರಿಂದ ಅಪಜಯ ಹೊಂದಿದ್ದೇವೆಂದು ಗೊತ್ತಾದಾಗ ಅವರು ಯುಪ್ರೆಟೀಸ್ ನದಿಯ ಆಚೆಯಲ್ಲಿದ್ದ ಆರಾಮ್ಯರನ್ನು ಕರೆ ಕಳಿಸಿದರು. ಹದರೇಜರನ ಸೇನಾಪತಿಯಾದ ಶೋಫಕನು ಅವರ ನಾಯಕನಾದನು ಎಂಬುದಾಗಿ. ಪ್ರಿಯರೇ, ಅವರು ಹೆಚ್ಚಿನ ಸೈನ್ಯವನ್ನು ಸಹಾಯಕ್ಕಾಗಿ ಕರೆಸಿಕೊಂಡರು. ಮುಂದಕ್ಕೆ ನೋಡೋಣ. 1 ಪೂರ್ವಕಾಲ ವೃತ್ತಾಂತ 19ನೇ ಅಧ್ಯಾಯ 17ನೇ ವಚನದಿಂದ 19ನೇ ವಚನದವರೆಗೆ. ಅಲ್ಲಿ ನಾವು ಹೀಗೆ ಕಾಣುತ್ತೇವೆ, ಈ ಸುದ್ದಿಯು ದಾವೀದನಿಗೆ ಮುಟ್ಟಿದಾಗ ಅವನು ಇಸ್ರಾಯೇಲರೆಲ್ಲರನ್ನೂ ಕೂಡಿಸಿಕೊಂಡು ಯೋರ್ದಾನ್ ಹೊಳೆದಾಟಿ ಆರಾಮ್ಯರ ಸಮೀಪಕ್ಕೆ ಬಂದು ಅವರೊಡನೆ ಕಾದುವುದಕ್ಕೋಸ್ಕರ ವ್ಯೂಹ ಕಟ್ಟಿದನು. ಆರಾಮ್ಯರು ಯುದ್ಧಕ್ಕೆ ನಿಂತಾಗ ಇಸ್ರಾಯೇಲ್ಯರ ಮುಂದೆ ಸೋತು ಓಡಿ ಹೋದರು. ದಾವೀದನು ಆರಾಮ್ಯರ 7,000 ರಥಗಳನ್ನು ಹಾಳು ಮಾಡಿ 40,000 ಮಂದಿ ಕಾಲಾಳುಗಳನ್ನು ಕೊಂದುಬಿಟ್ಟನು. ಸೇನಾಪತಿಯಾದ ಶೋಪಕನನ್ನು ಕೊಂದನು. ಹದರೇಜರನ ದಾಸರು ಇಸ್ರಾಯೇಲ್ಯರ ಮುಂದೆ ತಮ್ಮ ಕೈ ಸಾಗದೆಂದು ತಿಳಿದು ದಾವೀದನೊಡನೆ ಒಪ್ಪಂದ ಮಾಡಿಕೊಂಡು ಅವನ ದಾಸರಾದರು. ಅಂದಿನಿಂದ ಆರಾಮ್ಯರು ಅಮ್ಮೋನಿಯರಿಗೆ ಸಹಾಯ ಮಾಡುವುದಕ್ಕೆ ಮನಸ್ಸಿಲ್ಲದವರಾದರು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ದಾವೀದನು ಯುದ್ಧಕ್ಕೆ ಹೋಗಲು ಬಯಸಲಿಲ್ಲ. ಈ ಪರಿಸ್ಥಿತಿಯಲ್ಲಿ ದೇವರ ಅಭಿಪ್ರಾಯವನ್ನು ನಾವು ತಿಳಿಯಬೇಕಾಗಿದೆ. ದಾವೀದನು
ಅಮ್ಮೋನಿಯರೊಂದಿಗೆ ಸಮಾಧಾನದಿಂದಿರಬೇಕೆಂದಿದ್ದನು. ಅವನು ಅವರೊಡನೆ ಯುದ್ಧ ಮಾಡಲು ಇಚ್ಛಿಸಲಿಲ್ಲ. ತನಗೆ ವಿರೋಧವಾಗಿ ಯುದ್ಧ ಸಿದ್ಧತೆಯಾದದ್ದನ್ನು ಗಮನಿಸಿದಾಗ ಅವನು ಮೊದಲಿಗೆ ಯೋವಾಬನನ್ನು ಕಳುಹಿಸಿದನು. ವೈರಿಗಳು ಓಡಿಹೋದರು. ಆದರೆ ಯುದ್ಧವು ಅಲ್ಲಿಗೇ ನಿಲ್ಲಲಿಲ್ಲ. ವೈರಿಗಳು ಹಿಂದೆ ಹೋಗಿ ಇನ್ನಷ್ಟು ಸೈನಿಕರನ್ನು ಸೇರಿಸಿ ಮಿತ್ರ ರಾಷ್ಟ್ರಗಳ ಸಹಾಯದೊಂದಿಗೆ ಮತ್ತೊಮ್ಮೆ ಯುದ್ಧಕ್ಕೆ ಇಳಿದಾಗ ಜಯವು ಖಂಡಿತವಾಗಿ ದೊರಕುತ್ತದೆ. ಪ್ರಿಯರೇ, ಕೆಲವರು ಇಸ್ರಾಯೇಲ್ ಚರಿತ್ರೆಯ ಈ ಭಾಗವನ್ನು ಓದಿ ದೇವರು ರಕ್ತದಾಹಿ ಎಂದು ಹೇಳಬಹುದು. ಇಲ್ಲ ಸ್ನೇಹಿತರೆ, ದೇವರು ಆ ರೀತಿಯವನಲ್ಲ. ಆತನಿಗೆ ಮಾನವ ಜೀವಗಳನ್ನು ಉಳಿಸಲು ಗೊತ್ತಿದೆ. ವೈರಿ ಬಲವನ್ನು ತಗ್ಗಿಸಿ ಯುದ್ಧ ಜಯಿಸುವಂತೆ ಮಾಡುತ್ತಾನೆ. ಮುಂದಕ್ಕೆ ನಾವು ಅಮ್ಮೋನಿಯರ ಹಾಗೂ ಫಿಲಿಷ್ಟಿಯರ ಸಂಗಡ ಯುದ್ಧ ಎಂಬ ವಿಚಾರವನ್ನು ನೋಡೋಣ. 20ನೇ ಅಧ್ಯಾಯವು ದಾವೀದನ ಯುದ್ಧಗಳ ಅಂತ್ಯವನ್ನು ತಿಳಿಸುತ್ತದೆ. ಇಸ್ರಾಯೇಲ್ಯರ ಹಾಗೂ ದಾವೀದನ ಸತತವಾದ ವೈರಿಗಳು ಅಮ್ಮೋನಿಯರು, ಫಿಲಿಷ್ಟಿಯರೂ ಆಗಿದ್ದರು. ಇಸ್ರಾಯೇಲ್ಯರಿಗೂ ಈ ವೈರಿಗಳಿಗೂ ನಡುವೆ ಒಪ್ಪಂದವೇ ನಡೆಯಲಿಲ್ಲ. 1ನೇ ಪೂರ್ವಕಾಲ ವೃತ್ತಾಂತ 20ನೇ ಅಧ್ಯಾಯ 1ನೇ ವಚನ ಹೀಗೆ ಹೇಳುತ್ತದೆ: ಮರುವರುಷ ಅರಸರು ಯುದ್ಧಕ್ಕೆ ಹೊರಡುವ ಸಮಯದಲ್ಲಿ ಯೋವಾಬನು ಬಲವಾದ ಸೈನ್ಯವನ್ನು ಯುದ್ಧಕ್ಕೆ ನಡೆಸಿ ಅಮ್ಮೋನಿಯರ ಪ್ರಾಂತಗಳನ್ನು ಹಾಳುಮಾಡಿ ರಬ್ಬಕ್ಕೆ ಹೋಗಿ ಅದಕ್ಕೆ ಮುತ್ತಿಗೆ ಹಾಕಿದನು. ದಾವೀದನು ಯೆರೂಸಲೇಮಿನಲ್ಲಿಯೇ ಇದ್ದನು. ಯೋವಾಬನು ರಬ್ಬಾ ಪಟ್ಟಣವನ್ನು ಸ್ವಾಧೀನ ಮಾಡಿಕೊಂಡು ಹಾಳು ಮಾಡಿಬಿಟ್ಟನು ಎಂಬುದಾಗಿ. ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಈ ಸಾರಿ ಯೋವಾಬನು ಆಕ್ರಮಣಕಾರನಂತೆ ಕಾಣುತ್ತಾನೆ. ಅವನು ಆ ರೀತಿಯಾಗಿ ಕಾಣಬಹುದು. ಆದರೆ ದಾವೀದನು ಅಮ್ಮೋನಿಯರ ಯುವಕ ರಾಜನಿಗೆ ಸ್ನೇಹದ ಹಸ್ತವನ್ನು ಚಾಚಿದ್ದನೆಂದು, ಅವನು ಅವಮಾನಿಸಲ್ಪಟ್ಟು ಅಮ್ಮೋನಿಯರು ಕೂಡಲೇ ಯುದ್ಧಕ್ಕೆ ಬಂದದ್ದನ್ನು ನಾವು ಮರೆಯಬಾರದು. ಇದು ಆ ಯುದ್ಧಕ್ಕೆ ಮುಂದುವರಿಕೆ ಮಾತ್ರವಾಗಿತ್ತು. ಪ್ರಿಯರೇ, ವೈರಿಯೊಂದಿಗೆ ಒಪ್ಪಂದ ಸಾಧ್ಯವಿಲ್ಲ. ಕೆಟ್ಟದ್ದರೊಂದಿಗೆ ಒಪ್ಪಂದ ಅಸಾಧ್ಯ. ಈ ರೀತಿ ಒಳ್ಳೆಯದು ಕೆಟ್ಟದ್ದು ಜೊತೆಯಾಗಿರಬಹುದೆಂಬ ವಿಚಾರವೇ ಕೆಟ್ಟದ್ದಾಗಿದೆ. ಗೊತ್ತು ಮಾಡಿಕೊಳ್ಳದೆ ಇಬ್ಬರು ಜೊತೆಯಾಗಿ ನಡೆಯುವರೋ ಎಂಬುದಾಗಿ ಆಮೋಸನ ಪ್ರವಾದನೆ ಗ್ರಂಥ 3ನೇ ಅಧ್ಯಾಯ 3ನೇ ವಚನದಲ್ಲಿ ಬರೆದದೆ. ಪ್ರಿಯ ಸ್ನೇಹಿತನೇ, ನೀನು ಕೆಟ್ಟದ್ದರ ಜೊತೆಯಾಗಿ ನಡೆಯುವುದಾದರೆ ನೀನು ಆ ಕೆಟ್ಟದ್ದನ್ನು ಒಪ್ಪಿಕೊಂಡವನಾಗಿರಬೇಕು. ಲೋಕವು ಇದನ್ನು ಮರೆತಿರುತ್ತದೆ. ದೂರದಲ್ಲಿ ಯುದ್ಧಗಳು ನಡೆಯುವಾಗ ಅನೇಕರು ಅದು ತಪ್ಪೆಂದು ವಾದಿಸುತ್ತಾರೆ. ಆದರೆ ತಮ್ಮ ಸುತ್ತಲೂ ಅಂಥದೇ ಅನೀತಿಯು ನಡೆಯುವಾಗ ಅವರು ಅದನ್ನು ಸಹಿಸಿಕೊಳ್ಳುತ್ತಾರೆ. ನಾವು ಕಾನೂನು ಮುರಿಯುವವರನ್ನು ತಿಳಿಯಬೇಕು ಎನ್ನುತ್ತಾರೆ. ನಮ್ಮ ಈಗಿನ ಸಮಾಜದಲ್ಲಿ ಅಸಹನೀಯವಾದ ಕಪಟತನವು ತುಂಬಿಕೊಂಡಿದೆ. ಕೆಟ್ಟದ್ದು ಎಲ್ಲಿಯೇ ಇದ್ದರೂ ಅದು ಕೆಟ್ಟದ್ದೇ ಆಗಿದೆ. ನಾವು ಅದನ್ನು ವಿರೋಧಿಸಲೇಬೇಕಾಗಿದೆ. ಪ್ರಿಯರೇ, ಕಾನೂನು ಬಾಹಿರವಾದದ್ದನ್ನು ನಾವು ವಿರೋಧಿಸಲೇಬೇಕು. ಒಳ್ಳೆಯದು ಕೆಟ್ಟದ್ದು ಒಂದಕ್ಕೊಂದು ವಿರುದ್ಧವಾಗಿರುತ್ತದೆ. ಎರಡರ ನಡುವೆ ಒಪ್ಪಂದವು ಸಾಧ್ಯವೇ ಇಲ್ಲ. ಪ್ರೀತಿಯುಳ್ಳ ದೇವಜನರೇ, ಈ ಯುದ್ಧದ ಸಂದರ್ಭದಲ್ಲಿಯೇ ದಾವೀದನು ಯೆರೂಸಲೇಮಿನಲ್ಲೇ ಉಳುಕೊಂಡದ್ದು ಹಾಗೂ ಬೆತ್ಸೆಬಳೊಂದಿಗೆ ಮಹಾಪಾಪ ಮಾಡಿದ್ದು. ಈ ಭಾಗದಲ್ಲಿ ಆ ಪಾಪಕೃತ್ಯವು ಬರೆಯಲ್ಪಟ್ಟಿಲ್ಲ. ದೇವರು ನಮ್ಮ ಪಾಪಗಳನ್ನು ಕ್ಷಮಿಸಿಬಿಟ್ಟಾಗ ಅವುಗಳನ್ನು ಎಂದಿಗೂ ನೆನಪಿಗೆ ತರುವುದಿಲ್ಲವೆಂದು ಹೇಳಿದ್ದಾನೆ. ಆತನು ಮಾತಿಗೆ ತಪ್ಪುವನಲ್ಲ. ಇಸ್ರಾಯೇಲ್ಯರಿಗೆ ಇನ್ನೊಂದು ಶಾಶ್ವತ ವೈರಿಗಳೂ ಇದ್ದಾರೆ. ಅವರು ಫಿಲಿಷ್ಟಿಯರೇ. 1ನೇ ಪೂರ್ವಕಾಲ ವೃತ್ತಾಂತ 20ನೇ ಅಧ್ಯಾಯ 4ನೇ ವಚನದಿಂದ 6ನೇ ವಚನದವರೆಗೆ ಗಮನಿಸಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ: ಆನಂತರ ಫಿಲಿಷ್ಟಿಯರ ಸಂಗಡ ಗೆಜೇರಿನಲ್ಲಿ ಯುದ್ಧ ನಡೆಯಿತು. ಆಗ ಉಷಾಹೂರಿನವನಾದ ಸಿಬ್ಬಕೈ ಎಂಬವನು ರೇಫಾಯನಾದ ಸಿಫೈ ಎಂಬವನನ್ನು ಕೊಲ್ಲಲು ಫಿಲಿಷ್ಟಿಯರು ಕುಗ್ಗಿ ಹೋದರು. ಫಿಲಿಷ್ಟಿಯರೊಡನೆ ಇನ್ನೊಮ್ಮೆ ಯುದ್ಧ ನಡೆದಾಗ ಯಾಯಿರನ ಮಗನಾದ ಎಲ್ಹಾನಾನನು ಗಿತ್ತೀಯನಾದ ಗೊಲ್ಯಾತನ ತಮ್ಮನಾದ ಲಹೀಮಿಯನ್ನು ಕೊಂದನು. ಲಹೀಮಿಯ ಬರ್ಜಿಯ ಹಿಡಿಕೆಯು ನೇಯಿಗಾರರ ಕುಂಟೆಯಷ್ಟು ಗಾತ್ರವಿತ್ತು. ಮತ್ತೊಂದು ಸಾರಿ ಗತ್ ಊರಿನಲ್ಲಿ ಯುದ್ಧ ನಡೆಯಿತು. ಅಲ್ಲಿ ಒಬ್ಬ ಎತ್ತರವಾದ ಪುರುಷನಿದ್ದನು. ಅವನ ಕೈಕಾಲುಗಳಿಗೆ 6 ಬೆರಳುಗಳಂತೆ ಒಟ್ಟಿಗೆ 24 ಬೆರಳುಗಳಿದ್ದವು. ಅವನು ರೇಫಾಯನು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಫಿಲಿಷ್ಟಿಯರೊಂದಿಗೆ ಈ ಯುದ್ಧದಲ್ಲಿ ದಾವೀದನು ಅವನ ಸೈನಿಕರು 3 ಮಂದಿ ಮಹಾಶರೀರಿಗಳನ್ನು ಕೊಂದರು. ದಾವೀದನು ಮಹಾಶರೀರಿಯಾದ ಗೊಲ್ಯಾತನನ್ನು ಬಾಲಕನಾಗಿರುವಾಗಲೇ ಕೊಂದು ಪ್ರಸಿದ್ಧನಾಗಿದ್ದನು. ದಾವೀದನ ಜೀವಿತ ಕಾಲದಲ್ಲಿ ಫಿಲಿಷ್ಟಿಯರು ಅವನ ಶಾಶ್ವತ ವೈರಿಗಳಾಗಿದ್ದರು. ಪ್ರಿಯರೇ, ವಿಶ್ವಾಸಿಗೂ ಒಬ್ಬ ಶಾಶ್ವತ ವೈರಿ ಇದ್ದಾನೆ. ನಾವು ಆಕಾಶಮಂಡಲದಲ್ಲಿರುವ ದುರಾತ್ಮಗಳ ಸೇನೆಯ ವಿರುದ್ಧ ಹೋರಾಡುವವರಾಗಿದ್ದೇವೆ. ನೀನು ದೇವರ ಮಗುವಾಗಿರುವುದಾದರೆ
ದೇವರ ಸೈನಿಕನೂ ಆಗಿದ್ದಿ. ಆದ್ದರಿಂದಲೇ ನಾವು ದೇವರು ದಯಪಾಲಿಸುವ ಸರ್ವಾಯುಧಗಳನ್ನು ಧರಿಸಿಕೊಳ್ಳಬೇಕಾಗಿದೆ. ನಾವು ಯಾರ ವಿರುದ್ಧವಾಗಿಯೂ ಮುಂದೆ ಹೋಗಬೇಕಾಗಿಲ್ಲ, ಆದರೆ ನಿಂತು ಹೋರಾಡಬೇಕಾಗಿದೆ. ನೀನು ದೇವರಿಗಾಗಿ ನಿಲ್ಲುವುದಾದರೆ ನೀನು ಯುದ್ಧದಲ್ಲಿ ತೊಡಗಿದವನಾಗಿರುತ್ತಿ. ನಾವು ಇಷ್ಟಪಡಲಿ ಬಿಡಲಿ ಯುದ್ಧದಲ್ಲಿ ತೊಡಗಿರುತ್ತೇವೆ. ಪೌಲನು ಎಫೆಸದ ವಿಶ್ವಾಸಿಗಳಿಗೆ ಹೀಗೆ ಹೇಳಿದ್ದಾನೆ. ಎಫೆಸದವರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯ 13ನೇ ವಚನದಲ್ಲಿ, ಆ ವೈರಿಗಳನ್ನು ಎದುರಿಸುವುದಕ್ಕೂ ಮಾಡಬೇಕಾದದೆಲ್ಲವನ್ನೂ ಮಾಡಿ ಜಯಶಾಲಿಗಳಾಗಿ ನಿಲ್ಲುವುದಕ್ಕೂ ಶಕ್ತರಾಗುವಂತೆ ದೇವರು ದಯಪಾಲಿಸುವ ಸರ್ವಾಯುಧಗಳನ್ನು ಧರಿಸಿಕೊಳ್ಳಿರಿ ಎಂಬುದಾಗಿ. ಪ್ರಿಯರೇ, 20ನೇ ಅಧ್ಯಾಯದಲ್ಲಿ ನನಗೆ ನಿಮಗೆ ಇರುವ ಸಂದೇಶವೂ ಇದೇ ಆಗಿದೆ. ಪ್ರೀತಿಯುಳ್ಳ ದೇವಜನರೇ, ಮುಂದಕ್ಕೆ ನಾವು 1ನೇ ಪೂರ್ವಕಾಲ ವೃತ್ತಾಂತ ಪುಸ್ತಕದ 21ನೇ ಅಧ್ಯಾಯದ ಧ್ಯಾನಕ್ಕೆ ಮುಂದೆ ಸಾಗೋಣ. ಇದರ ಮುಖ್ಯ ಪ್ರಸ್ತಾಪ ದಾವೀದನು ಕಾನೇಶುಮಾರಿ ಮಾಡಿ ಪಾಪ ಮಾಡಿದ್ದು ಎಂಬುದಾಗಿ. 1ನೇ ಪೂರ್ವಕಾಲ ವೃತ್ತಾಂತ 21ನೇ ಅಧ್ಯಾಯ 1ನೇ ವಚನವನ್ನು ಗಮನಿಸಿರಿ. ಅಲ್ಲಿ ಹೀಗೆ ಬರೆದದೆ, ಸೈತಾನನು ಇಸ್ರಾಯೇಲ್ಯರಿಗೆ ವಿರೋಧವಾಗಿ ಎದ್ದು ಕಾನೇಶುಮಾರಿ ಮಾಡುವುದಕ್ಕೆ ದಾವೀದನನ್ನು ಪ್ರೇರಿಸಿದನು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಇಲ್ಲಿ ನಿಜವಾದ ಅಪರಾಧಿ ಯಾರೆಂದು ತಿಳಿಸಿದೆ. ಅದು ಸೈತಾನನೇ. ಈ ಇಡೀ ವೃತ್ತಾಂತದ ಹಿಂದೆ ಸೈತಾನನಿದ್ದಾನೆ. ಇದು ದಾವೀದನ ಈ ಮಹಾಪಾಪಕೃತ್ಯದ ಮೇಲೆ ಬೆಳಕು ಚೆಲ್ಲುವಂಥದ್ದಾಗಿದೆ. ದಾವೀದನು ಬೆತ್ಷೆಬೆಯೊಂದಿಗೆ ಮಾಡಿದ ಪಾಪ ವೈಯಕ್ತಿಕವಾದದ್ದಾಗಿತ್ತು. ಅದು ಮಾಂಸಭಾವದ ಪಾಪ. 51ನೇ ಕೀರ್ತನೆಯಲ್ಲಿ ದಾವೀದನು ಹೇಳುತ್ತಾನೆ, 51ನೇ ಕೀರ್ತನೆ 1ನೇ ವಚನದಲ್ಲಿ, ಪ್ರೀತಿ ಸ್ವರೂಪನಾದ ದೇವರೇ, ನನ್ನನ್ನು ಕರುಣಿಸು, ಕರುಣಾನಿಧಿಯೇ, ನನ್ನ ದ್ರೋಹವನ್ನೆಲ್ಲ ಅಳಿಸಿಬಿಡು ಎಂಬುದಾಗಿ. ಪ್ರಿಯರೇ, ಅವನು ಬೆತ್ಷೆಬೆಯೊಂದಿಗಿನ ತನ್ನ ಪಾಪದ ಕುರಿತಾಗಿ ಹೇಳುತ್ತಿದ್ದಾನೆ. ಆದರೆ ಈ ಸಂದರ್ಭದಲ್ಲಾದರೂ ಸೈತಾನನು ಇಸ್ರಾಯೇಲ್ಯರಿಗೆ ವಿರೋಧವಾಗಿ ಎದ್ದನು ಮತ್ತು ಕಾನೇಶುಮಾರಿ ಮಾಡುವಂತೆ ದಾವೀದನನ್ನು ಪ್ರೇರೇಪಿಸಿದನು. 1ನೇ ಪೂರ್ವಕಾಲ ವೃತ್ತಾಂತ 21ನೇ ಅಧ್ಯಾಯ 2ನೇ ವಚನವನ್ನು ಗಮನಿಸಿರಿ. ಅಲ್ಲಿ ಹೀಗೆ ಬರೆದದೆ, ದಾವೀದನು ಯೋವಾಬನನ್ನು ಜನಾಧಿಪತಿಗಳನ್ನು ಕರೆದು, ನನಗೆ ಜನರ ಲೆಕ್ಕ ಗೊತ್ತಾಗುವ ಹಾಗೆ ನೀವು ಬೇರ್ಷೆಬದಿಂದ ದಾನ್ ಊರಿನವರೆಗೂ ಸಂಚರಿಸಿ ಇಸ್ರಾಯೇಲ್ಯರನ್ನು ಲೆಕ್ಕ ಮಾಡಿಕೊಂಡು ಬನ್ನಿರಿ ಎಂದು ಆಜ್ಞಾಪಿಸಿದನು ಎಂಬುದಾಗಿ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಮೋಶೆಯು 2 ಸಂದರ್ಭಗಳಲ್ಲಿ ಕಾನೇಶುಮಾರಿ ನಡೆಸಿದ್ದನ್ನು ನಾವು ನೆನಪಿಸಿಕೊಳ್ಳಬಹುದು. ಅರಣ್ಯಕಾಂಡ ಪುಸ್ತಕದಲ್ಲಿ ಬರೆದಿರುವಂತೆ ಅವನು ಅರಣ್ಯ ಪ್ರಯಾಣಕ್ಕೆ ತೊಡಗುವ ಮೊದಲು ಹಾಗೂ ಪ್ರಯಾಣ ಮುಗಿದಾಗ 2 ಬಾರಿ ಕಾನೇಶುಮಾರಿ ಮಾಡಿದನು. ಅದರಲ್ಲಿ ಏನೂ ತಪ್ಪಿಲ್ಲ. ದೇವರು ಅದನ್ನು ತಪ್ಪೆಂದು ಭಾವಿಸಲಿಲ್ಲ. ಆದರೆ ಇಲ್ಲಿ ಅದು ಪಾಪವಾಗಿತ್ತು. ದಾವೀದನು ಅಹಂಕಾರಿಯಾದ್ದರಿಂದ ಈ ಕಾನೇಶುಮಾರಿ ಮಾಡಿದನೆಂದು ಹೇಳುವವರು ಇದ್ದಾರೆ. ಮುಂದಕ್ಕೆ ನಾವು ನೋಡೋಣ. 1ನೇ ಪೂರ್ವಕಾಲ ವೃತ್ತಾಂತ 21ನೇ ಅಧ್ಯಾಯ 3ನೇ ವಚನವನ್ನು. ಅಲ್ಲಿ ಹೀಗೆ ಬರೆದದೆ, ಆಗ ಯೋವಾಬನು, ನನ್ನ ಒಡೆಯನಾದ ಅರಸನೇ, ಯೆಹೋವನು ತನ್ನ ಪ್ರಜೆಗಳನ್ನು 100ರಷ್ಟು ಹೆಚ್ಚಿಸಲಿ. ಅವರೆಲ್ಲರೂ ನನ್ನ ಒಡೆಯನ ದಾಸರಷ್ಟೇ. ಒಡೆಯನು ಇಂಥದ್ದನ್ನು ಅಪೇಕ್ಷಿಸುವುದೇನು? ಇಸ್ರಾಯೇಲ್ಯರನ್ನು ಅಪರಾಧಕ್ಕೆ ಗುರಿ ಮಾಡುವುದೇಕೆ ಅಂದನು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಇದನ್ನು ವಿರೋಧಿಸುವ ಮೊದಲನೇ ವ್ಯಕ್ತಿಯನ್ನು ನೋಡುತ್ತೇವೆ. ದಾವೀದನು ಜನಸಂಖ್ಯೆಯನ್ನು ತಿಳಿಯಬೇಕೆಂದಿದ್ದನು. ಸಂಖ್ಯೆಯು ನಮ್ಮನ್ನು ತಪ್ಪಾಗಿ ನಡೆಸಬಹುದು. ಈ ದಿನಗಳಲ್ಲಿ ಎಲ್ಲವೂ ಕಂಪ್ಯೂಟರ್ಗಳಲ್ಲಿರುತ್ತದೆ, ನಮ್ಮ ಸಕಲ ವಿವರಗಳು ಕೂಡ. ಈ ವಿಚಾರದಲ್ಲಿ ಹೆಮ್ಮೆಯ ಅಂಶವಿರುವುದನ್ನು ಕಂಡ ಯೋವಾಬನು ಅದನ್ನು ವಿರೋಧಿಸಿದನು. ಇಲ್ಲಿ ಹೆಮ್ಮೆಯ ಅಂಶವಿದ್ದರೂ ಅದೊಂದೇ ತಪ್ಪಾದ ಅಂಶವಾಗಿರಲಿಲ್ಲ. ಯೆರೆಮೀಯನ ಪ್ರವಾದನೆ ಗ್ರಂಥ 9ನೇ ಅಧ್ಯಾಯ 23 ಮತ್ತು 24ನೇ ವಚನ ಹೀಗೆ ಹೇಳುತ್ತದೆ, ಯೆಹೋವನು ಹೀಗನ್ನುತ್ತಾನೆ, ಜ್ಞಾನಿಯು ತನ್ನ ಜ್ಞಾನಕ್ಕೆ, ಪರಾಕ್ರಮಿಯು ತನ್ನ ಪರಾಕ್ರಮಕ್ಕೆ, ಐಶ್ವರ್ಯವಂತನು ತನ್ನ ಐಶ್ವರ್ಯಕ್ಕೆ ಹೆಚ್ಚಳ ಪಡೆದಿರಲಿ. ಹೆಚ್ಚಳ ಪಡುವವನು ತಾನು ನನ್ನನ್ನು ತಿಳಿದು ನಾನು ಲೋಕದಲ್ಲಿ ಪ್ರೀತಿ ನೀತಿ ನ್ಯಾಯಗಳನ್ನು ತೋರ್ಪಡಿಸುವ ಯೆಹೋವನಾಗಿರುವೆನು ಎಂದು ಗ್ರಹಿಸಿಕೊಂಡಿದ್ದೇನೆ ಎಂಬುದಕ್ಕೆ ಹೆಚ್ಚಳಪಡಲಿ. ಪ್ರೀತಿ ನೀತಿ ನ್ಯಾಯಗಳೇ ನನಗೆ ಆನಂದವೆಂದು ಯೆಹೋವನು ಅನ್ನುತ್ತಾನೆ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ದಾವೀದನು ಕಾನೇಶುಮಾರಿ ಮಾಡಿದ್ದು ದೇವರಿಗೆ ಇಷ್ಟವಾಗಲಿಲ್ಲ. ಯಾಕೆಂದರೆ ಅವನು ಕರ್ತನಲ್ಲಿ ಸಂತೋಷಿಸಲಿಲ್ಲ, ತನ್ನ ಸ್ವಂತ ಬಲದಲ್ಲಿ ಹೆಮ್ಮೆಪಟ್ಟನು. ಆದ್ದರಿಂದ ಅವನನ್ನು ಕಾನೇಶುಮಾರಿಗೆ ಪ್ರೇರೇಪಿಸಿದ್ದು ಅವನ ಅಪನಂಬಿಕೆಯ ಮಹಾಪಾಪವೇ. ದಾವೀದನು ದೇವರನ್ನು ನಂಬುವ ಬದಲು ಸಂಖ್ಯೆಯ ಮೇಲೆ ಹೆಚ್ಚಳಪಟ್ಟನು. ನಮ್ಮ ಜೀವಿತ ಹಾಗಿದೆ ಪ್ರಿಯರೇ.
ನಾವು ಯಾವುದರ ಮೇಲೆ ನಂಬಿಕೆ ಇಟ್ಟಿದ್ದೇವೆ? ನಮ್ಮನ್ನು ನಾವು ಪರೀಕ್ಷಿಸಿಕೊಳ್ಳೋಣವೇ? 1 ಪೂರ್ವಕಾಲ ವೃತ್ತಾಂತ 21 ಅಧ್ಯಾಯ 4 ವಚನದಿಂದ 6 ವಚನದವರೆಗೆ ಗಮನಿಸಿರಿ. ಅಲ್ಲಿ ಹೀಗೆ ಬರೆದದೆ: ಆದರೆ ಅರಸನು ಯೋವಾಬನಿಗೆ ಕಿವಿಗೊಡದೆ ತನ್ನ ಮಾತನ್ನೇ ಸಾಧಿಸಿದ್ದರಿಂದ ಅವನು ಹೊರಟು ಹೋಗಿ ಇಸ್ರಾಯೇಲ್ಯರ ಎಲ್ಲಾ ಪ್ರಾಂತಗಳಲ್ಲಿ ಸಂಚರಿಸಿ ಯೆರೂಸಲೇಮಿಗೆ ಹಿಂತಿರುಗಿದನು. ಯೋವಾಬನು ದಾವೀದನಿಗೆ ಒಪ್ಪಿಸಿದ ಕಾನೇಶುಮಾರಿಯ ಸಂಖ್ಯೆಯು ಇಸ್ರಾಯೇಲ್ಯರಲ್ಲಿ ಯುದ್ಧಕ್ಕೆ ಹೋಗತಕ್ಕ ಸೈನಿಕರು 11 ಲಕ್ಷ, ಯಹೂದರಲ್ಲಿ 4,70,000. ಅರಸನ ಅಪ್ಪಣೆಯು ಯೋವಾಬನಿಗೆ ಅಸಹ್ಯವಾಗಿದ್ದರಿಂದ ಅವನು ಇವರೊಡನೆ ಲೇವಿ, ಬೆನ್ಯಮೀನ್ ಕುಲಗಳವರ ಕಾನೇಶ್ಮಾರಿಯನ್ನು ಮಾಡಲಿಲ್ಲ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಇಸ್ರಾಯೇಲ್ಯರಲ್ಲಿ 11 ಲಕ್ಷ ಮಂದಿ ಗಂಡಸರಿದ್ದರು. ಯಹೂದದಲ್ಲಿ 5 ಲಕ್ಷ ಇದ್ದರು. ಮೋಶೆ ಕಾನೇಶುಮಾರಿ ಮಾಡಿದಾಗ ಇಸ್ರಾಯೇಲ್ಯರಲ್ಲಿ 6,03,000 ಗಂಡಸರಿದ್ದರು. ದಾವೀದನು ಲೆಕ್ಕ ಮಾಡಿದಾಗ ಮೋಶೆಯ ಕಾಲಕ್ಕಿಂತ 10 ಲಕ್ಷ ಮಂದಿ ಹೆಚ್ಚಾಗಿದ್ದರು. ಪ್ರೀತಿಯುಳ್ಳ ದೇವಜನರೇ, ಕುರುಬ ಹುಡುಗನಾದ ದಾವೀದನು ಇಸ್ರಾಯೇಲ್ ಪಾಳೆಯಕ್ಕೆ ಬಂದು ಮಹಾಶರೀರಿಯಾದ ಗೊಲ್ಯಾತನು ಇಸ್ರಾಯೇಲ್ಯರನ್ನು ಹಂಗಿಸುವುದನ್ನು ನೋಡಿದಾಗ ಹೇಗಿದ್ದನು? ಆಗ ಈ ಕುರುಬ ಹುಡುಗನು ಜನರನ್ನು ಲೆಕ್ಕ ಮಾಡಲು ಬಯಸಲಿಲ್ಲ, ಸೈನ್ಯವೆಷ್ಟೆಂದು ನೋಡಲಿಲ್ಲ. ನಾನು ಅವನನ್ನು ಎದುರಿಸುತ್ತೇನೆ ಎಂದು ಮಾತ್ರ ಹೇಳಿದನು. ಇದಕ್ಕಾಗಿ ಅವನಲ್ಲಿ ಧೈರ್ಯವೆಲ್ಲಿಂದ ಬಂತು? ಅವನು ದೇವರನ್ನು ನಂಬಿದ್ದರಿಂದ. ಅವನು 1 ಕವಣೆ ಹಾಗೂ 5 ಕಲ್ಲುಗಳನ್ನು ಮಾತ್ರ ತೆಗೆದುಕೊಂಡು ಹೋಗಿದ್ದನು. ಪ್ರಿಯರೇ, 1 ಲಕ್ಷ ಜನರು ಜೊತೆಗಿರುವಾಗ ದೇವರು ಬೇಕೆಂದೆನಿಸಲಾರದು. ಕವಣೆ ಹಾಗೂ 5 ಕಲ್ಲುಗಳು ಮಾತ್ರವಿದ್ದಾಗ ದೇವರು ಬೇಕಾಗಿದ್ದನು. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ದೇಶ ರಕ್ಷಣೆಗಾಗಿ ಪ್ರತಿಯೊಂದು ರಾಷ್ಟ್ರಕ್ಕೂ ಸೈನ್ಯದ ಅವಶ್ಯಕತೆ ಇರುತ್ತದೆ. ನಮಗೆ ಸೈನ್ಯವಾಗಲಿ ಭದ್ರತಾ ವ್ಯವಸ್ಥೆಯಾಗಲಿ ಅಗತ್ಯವಿಲ್ಲವೆಂದು ಯಾವ ಮೂರ್ಖನೂ ಹೇಳಲಾರನು. ಆದರೆ ನಮ್ಮ ಭರವಸೆಯು ಸೈನ್ಯದ ಮೇಲಿರಕೂಡದು. ಪ್ರೀತಿಯುಳ್ಳ ದೇವಜನರೇ, ಯೋವಾಬನು ದಾವೀದನ ಮಾತಿಗೆ ವಿರೋಧ ಸೂಚಿಸಿದನು. ಅರಸನೇ, ಈ ಎಲ್ಲಾ ಜನರು ನಿನ್ನವರೇ, ನೀನು ಅವರನ್ನು ಲೆಕ್ಕಿಸುವ ಅಗತ್ಯವಿಲ್ಲ. ದೇವರೊಂದಿಗೆ ಈ ಜನರು ಸಾಕು ಎಂದು ಹೇಳಿದನು. ಆದರೆ ದಾವೀದನು ಕಾನೇಶುಮಾರಿ ಆಗಲೇಬೇಕೆಂದು ಒತ್ತಾಯಿಸಿದನು. ಪ್ರಿಯರೇ, ನಮ್ಮ ಈಗಿನ ಅಣುಬಾಂಬಿನಂತಹ ಆಧುನಿಕ ಶಸ್ತ್ರಗಳಿರುವುದರಿಂದ ನಮಗೆ ದೇವರ ಅಗತ್ಯವಿಲ್ಲವೆಂದು ಜನರು ಭಾವಿಸುತ್ತಾರೆ. ಸ್ನೇಹಿತರೆ, ನಮಗೆ ದೇವರು ಬೇಕೇ ಬೇಕು. ಜನರು ತಪ್ಪು ಸಂಗತಿಗಳ ಮೇಲೆ ಭರವಸೆ ಬಿಡುತ್ತಾರೆ. ದಾವೀದನು ಸಂಖ್ಯೆಯನ್ನೇ ನಂಬಿದನು. ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ದೇವರು ಅಪನಂಬಿಕೆಯನ್ನು ಮಹಾಪಾಪವೆಂದು ಎಣಿಸುತ್ತಾನೆಂದು ದೇವರೇ ಹೇಳುತ್ತಿದ್ದಾನೆ. ಅಪನಂಬಿಕೆಯ ಹಿಂದೆ ಯಾವಾಗಲೂ ಸೈತಾನನಿರುತ್ತಾನೆ. ನಾವು ದೇವರ ಮೇಲೆ ನಂಬಿಕೆ ಇಡದಂತೆ ಅವನು ನಮ್ಮಲ್ಲಿ ಸಂದೇಹವನ್ನು ಹುಟ್ಟಿಸುತ್ತಾನೆ. ನಾವು ಸೈನ್ಯಬಲ, ಹಣ, ಇನ್ನಿತರ ವಸ್ತುಗಳ ಮೇಲೆ ಭರವಸೆ ಬಿಟ್ಟು ದೇವರನ್ನು ನಂಬದಂತೆ ಅವನು ಮಾಡುತ್ತಾನೆ. ಸಂಖ್ಯೆಯ ಮೇಲೆ ಆತುಕೊಳ್ಳುವ ಪಾಪ ಇದೇ ಆಗಿದೆ. ಅನೇಕರು ಈ ದಿನಗಳಲ್ಲಿ ಸೃಷ್ಟಿಕರ್ತನನ್ನು ನಂಬದೆ ಲೆಕ್ಕವನ್ನು ನಂಬುತ್ತಾರೆ. ಅವರು ಕ್ರಿಸ್ತನನ್ನು ನಂಬದೆ ಕಂಪ್ಯೂಟರನ್ನು ನಂಬುವವರಾಗಿದ್ದಾರೆ. ಸಂಖ್ಯೆಯೇ ಅವರಿಗೆ ಹೆಚ್ಚು, ಕರ್ತನ ನಾಮವಲ್ಲ. ಪ್ರಿಯರೇ, ದಾವೀದನು ಪಾಠ ಕಲಿತನು. ಅವನ ಮಾತನ್ನು ಕೇಳಿರಿ. ಕೀರ್ತನೆ 118, 8 ಮತ್ತು 9 ವಚನ ಹೀಗೆ ಹೇಳುತ್ತದೆ: ಮನುಷ್ಯರಲ್ಲಿ ಭರವಸವಿಡುವುದಕ್ಕಿಂತ ಯೆಹೋವನನ್ನು ಆಶ್ರಯಿಸುವುದು ಒಳ್ಳೆಯದು. ಪ್ರಭುಗಳಲ್ಲಿ ಭರವಸವಿಡುವುದಕ್ಕಿಂತ ಯೆಹೋವನನ್ನು ಆಶ್ರಯಿಸುವುದು ಒಳ್ಳೆಯದು ಎಂಬುದಾಗಿ. ಹಾಗೆಯೇ ಕೀರ್ತನೆ 71, 1 ವಚನ ಹೀಗೆ ಹೇಳುತ್ತದೆ: ಯೆಹೋವನೇ, ನಿನ್ನ ಮೊರೆ ಹೊಕ್ಕಿದ್ದೇನೆ, ಎಂದಿಗೂ ಆಶಾಭಂಗಪಡಿಸಬೇಡ ಎಂಬುದಾಗಿ. ಪ್ರಿಯರೇ, ಇದು ದಾವೀದನ ಅನುಭವದ ಮಾತಾಗಿದೆ. ಪ್ರಿಯರೇ, ಕೆಲವು ಪ್ರಶ್ನೆಗಳನ್ನು ನಾವು ಹಾಕಿಕೊಳ್ಳಬೇಕಾಗಿದೆ. ನಾವು ನಿಜವಾಗಿ ದೇವರನ್ನು ನಂಬುತ್ತೇವೆಯೋ? ಆತನ ಮೇಲೆ ಭರವಸವಿಡುತ್ತೇವೆಯೋ? ನಂಬಿಕೆ ಇಲ್ಲದೆ ದೇವರನ್ನು ಮೆಚ್ಚಿಸುವುದು ಅಸಾಧ್ಯ ಎಂಬುದಾಗಿ ಇಬ್ರಿಯರಿಗೆ ಬರೆದ ಪತ್ರಿಕೆ 11ನೇ ಅಧ್ಯಾಯ 6ನೇ ವಚನದಲ್ಲಿ ನೋಡುತ್ತೇವೆ. ಯೋಹಾನ ಬರೆದ ಸುವಾರ್ತೆ 16ನೇ ಅಧ್ಯಾಯ 9ನೇ ವಚನದಲ್ಲಿ ಅವರು ನನ್ನನ್ನು ನಂಬದೇ ಹೋದದರಿಂದ ಎಂಬುದಾಗಿ ನೋಡುತ್ತೇವೆ. ಅಂದರೆ ಪವಿತ್ರಾತ್ಮನು ಈ ಲೋಕಕ್ಕೆ ಬಂದಾಗ ಆತನು ಜನರನ್ನು ಪಾಪ ಬೋಧೆಗೆ ನಡೆಸುತ್ತಾನೆ ಎಂದು. ಯಾವ ರೀತಿಯ ಪಾಪ? ಅಂದರೆ ನಂಬದೇ ಇರುವಂಥ ಪಾಪ. ಪೌಲನು ಹೀಗೆ ಬರೆಯುತ್ತಾನೆ, ರೋಮಾಪುರದವರಿಗೆ ಬರೆದ ಪತ್ರಿಕೆ 14ನೇ ಅಧ್ಯಾಯ 23ನೇ ವಚನದಲ್ಲಿ, ಯಾವುದಕ್ಕೆ ನಂಬಿಕೆಯು ಆಧಾರವಿಲ್ಲವೋ ಅದು ಪಾಪ ಎಂಬುದಾಗಿ.
ಪ್ರಿಯರೇ, ಇದು ದಾವೀದನ ಪಾಪವಾಗಿತ್ತು ಮತ್ತು ಇದು ನಿಜವಾದ ಪಾಪವಾಗಿತ್ತು. ತಾನು ಎಂಥ ಘೋರ ತಪ್ಪನ್ನು ಮಾಡಿದ್ದೇನೆಂಬುದನ್ನು ದಾವೀದನು ತಿಳಿದುಕೊಂಡನು. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ದೇವರ ವಾಕ್ಯವನ್ನು ಕೇಳಿದಂಥ, ಅಧ್ಯಯನ ಮಾಡಿದಂಥ ನಮ್ಮ ಜೀವಿತವನ್ನು ನಾವು ವಾಕ್ಯದ ಬೆಳಕಿನಲ್ಲಿ ಪರೀಕ್ಷಿಸಿಕೊಳ್ಳೋಣ. ನಮ್ಮ ನಂಬಿಕೆ ಹೇಗಿದೆ? ನಾವು ಯಾವುದನ್ನು ಆಧಾರ ಮಾಡಿಕೊಂಡಿದ್ದೇವೆ? ದೇವರನ್ನೋ ಅಥವಾ ಈ ಲೋಕವನ್ನೋ, ನಮ್ಮನ್ನೋ? ಅನುದಿನವೂ ದೇವರನ್ನು ಆಧಾರ ಮಾಡಿಕೊಂಡು ಆತನ ಮೇಲೆ ಭರವಸವಿಟ್ಟವರಾಗಿ ನಮ್ಮ ಜೀವಿತದಲ್ಲಿ ಮುಂದೆ ಮುಂದೆ ಸಾಗೋಣ. ಹೀಗಾಗುವಂತೆ ದೇವರು ತಾನೇ ನಮಗೆ ಸಹಾಯ ಮಾಡಿ ನಡೆಸಲಿ. ಕರ್ತನ ಕೃಪೆಯು ಸದಾ ನಿಮ್ಮ ಸಂಗಡ ಇರಲಿ. ಪ್ರಿಯರೇ, ಕೆಲವರು ರಥಬಲದಲ್ಲಿ, ಹಣಬಲದಲ್ಲಿ, ಜನಬಲದಲ್ಲಿ ಹೆಚ್ಚಳ ಪಡುತ್ತಾರೆ. ದಾವೀದನು ಕೂಡ ಸಂಖ್ಯೆಯ ಬಲದಲ್ಲಿ ಹೆಚ್ಚಳ ಪಡಲು ಪ್ರಯತ್ನಿಸಿ ದೇವರಿಂದ ಶಿಕ್ಷೆಗೊಳಗಾದನು. ಈ ಆಧುನಿಕ ಯುಗದಲ್ಲಿ ನಮಗಿರುವ ಎಲ್ಲ ಸವಲತ್ತುಗಳಲ್ಲಿ ಹೆಚ್ಚಳ ಪಡದೆ ನಮ್ಮ ರಕ್ಷಕನಾದ ದೇವರಲ್ಲಿ ಭರವಸವಿಟ್ಟು ಆತನನ್ನೇ ಆತುಕೊಂಡು ದೇವ ಭಯಭಕ್ತಿಯ ಜೀವಿತವನ್ನು ನಡೆಸೋಣ. ಬನ್ನಿರಿ, ಪ್ರಾರ್ಥನೆ ಮಾಡೋಣ. ಪರಮೋನ್ನತ ತಂದೆಯೇ, ನಿನ್ನ ನಾಮಕನದ ಸ್ತೋತ್ರವಾಗಲಿ. ಕರ್ತನೆ, ನೀನು ಮಾಡಿರುವ ಆಲೋಚನೆಗಳು ನಮ್ಮ ಜೀವಿತದಲ್ಲಿ ನಮಗೋಸ್ಕರ, ನಮ್ಮ ಹಿತಕ್ಕಾಗಿ ಮಾಡಿರುವ ಯೋಜನೆಗಳು ಅತ್ಯಂತ ಉನ್ನತವಾಗಿವೆ. ಇದಕ್ಕಾಗಿ ಸ್ವಾಮಿ, ನಾವು ಕೇವಲ ನಿನ್ನನ್ನು ಮಾತ್ರ ಆತುಕೊಂಡು ಜೀವಿಸುವಂತೆ ಕೃಪೆಯನ್ನು ಅನುಗ್ರಹಿಸು. ಇಂದಿನ ಅಧ್ಯಯನದಲ್ಲಿ ನಾವು ಕಂಡುಕೊಂಡಂತೆ ದಾವೀದನು ಮಾಡಿದ ತಪ್ಪನ್ನು ನಾವು ಮಾಡದೆ, ಹೇಗೂ ಕರ್ತನೆ ಅವನ ವಿಧೇಯತೆಯ ಜೀವಿತದಲ್ಲಿ ನಾವು ಅದನ್ನು ಅನುಸರಿಸುತ್ತಾ ಜೀವಿಸುವಂತೆ ಕೃಪೆಯನ್ನು ಅನುಗ್ರಹಿಸು. ಎಲ್ಲ ಮಹಿಮೆ ನಿನ್ನೊಬ್ಬನಿಗೇ ಉಂಟಾಗಲಿ. ಯೇಸು ಸ್ವಾಮಿಯ ಮುದ್ದು ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ಕರ್ತನೆ, ಆಮೇನ್. ಪ್ರಿಯರೇ, ದೇವರು ತಿಳಿಸಿದ ಸತ್ಯಕ್ಕೆ ವಿಧೇಯರಾಗೋಣ. ನಿಮ್ಮ ಪ್ರಿಯರು ಇನ್ನೂ ಅನೇಕರು ದೇವರ ಪ್ರೀತಿಯನ್ನು ಅರಿತುಕೊಳ್ಳಲು ಈ ಕಾರ್ಯಕ್ರಮದ ಅಭಿವೃದ್ಧಿಗಾಗಿ ಹಿಂದೆ ಕರೆ ಮಾಡಿರಿ. ತಿರುಗಿ ಭೇಟಿಯಾಗೋಣ. ವಂದನೆಗಳು.